participation. And the participation under it's like the hall where we enter, that is Yajurveda. Then the podium is the real stage is Samaveda. So all the Upanishads now it has to merge into tapas. And according to our karmas, we are assigned different lokas. That's a very good concept. One more point. When we go to temple, this most of them will have this. Sumne nodtivi Mangalarti banbidtivi. We have to concentrate on the sanctum sanctorum and that form. ಆ ಫಾರ್ಮ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ನಾವು ನೋಡೋದು ಅವರು ಆ ದೇವರು ನಮ್ಮನ್ನ ನೋಡಬೇಕು. ಫಾರ್ ದಟ್ ಯು ಕೋಟೆಡ್ ಇವನ್ ವಾಲ್ಮೀಕಿ. ನಾವು ಎಷ್ಟು ಬೇಕಾದ್ರೆ ರಾಮಾಯಣ ಓದಿದ್ರು ಮೇ ಬಿ ವುಡಂಟ್ ಹ್ಯಾವ್ ಕಾಟ್ ದಿಸ್ ಪಾಯಿಂಟ್. ಸೊ ವಾಲ್ಮೀಕಿ ಆಲ್ಸೋ ಹ್ಯಾಸ್ ಕೋಟೆಡ್ ದಿಸ್ ಇನ್ ರಾಮಾಯಣ ಅಂತ ಹೇಳಿದ್ರಿ. ಸೊ ಅಂಡ್ ಕೀಲಕಂ ಶಿವ ಕಂಪೋಸ್ ಮಾಡಿರೋ ಕೀಲಕಂನಲ್ಲಿ, ಸೊ ಹೌ he being himself so powerful, he respects Parvati's counterpart and the best primordial couple anta helidri. So they are like the ideal couple for today's generation. They can look up to them for their morals, and we become stronger by reciting Durga Saptashati and we absorb all that energy anta helidri. So adu ellaru ಮಾಡ್ತಿದ್ದಾರೆ ಅದನ್ನ. they can find themselves in much clearer ಫಾರ್ಮ್ಸ್ ಅಂತ ಹೇಳ್ಬೋದು. ಕ್ಲಾರಿಟಿ ಬಂದಿರುತ್ತೆ ಅವ್ರಿಗೆ ಆಗ್ಲೇ. ಈಗ 1 ತಿಂಗಳು 2 ತಿಂಗಳು ಮಾಡಿರೋರಿಗೆ ಬಂದಿರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ಮಾಡಿ ಅದರಿಂದ ಏನ್ ಪಡ್ಕೋಬೇಕೋ ಐ ಥಿಂಕ್ ದೇ ಶುಡ್ ಗೆಟ್ ದ 100% ಔಟ್ ಆಫ್ ಇಟ್. ದಟ್ಸ್ ಮೈ ವಿಶ್ ಅಂಡ್ ಐ ಪ್ರೇ ಫಾರ್ ದಟ್. ಅಂಡ್ ಆಲ್ಸೋ ಯು ಟಚ್ಡ್ ಅಪಾನ್ ಸ್ಮಾಲ್ ಬಿಟ್ಸ್ ವಿಚ್ ದಿಸ್ ಇಸ್ ಮೋರ್ ಇಂಟ್ರೆಸ್ಟಿಂಗ್. ಅಂದ್ರೆ ದ ಸೆಂಟಿಮೆಂಟ್ಸ್ ಬಗ್ಗೆ, ಲೈಕ್ ವೆನ್ ವಿ ಗೋ ಟು ಸಮ್ ರಿಲಿಜಿಯಸ್ ಪ್ಲೇಸಸ್ ಲೈಕ್ ಕಾಶಿ ಅಥವಾ ಎನಿ ಅದರ್ ರಿಲಿಜನ್, ವಾಟ್ ವಿ ಶುಡ್ ಡೂ, ಯಾವ ಥರ ನಮ್ಮ ಮನಸ್ಸಿನ ಭಾವನೆ ಇಟ್ಕೋಬೇಕು ಅಂತ ಅದನ್ನ ಯು ಟಚ್ಡ್ ಅಪಾನ್ ದ್ಯಾಟ್. ಆ್ಯಂಡ್ ಚತುರ್ವರ್ಣ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ. ದ ಫಸ್ಟ್ ಅಧ್ಯಾಯ ವಿಚ್ ಸ್ಟಾರ್ಟ್ಸ್ ವಿತ್ ದ ಕ್ಷತ್ರಿಯ ಆ್ಯಂಡ್ ದಟ್ ರೂಲರ್ ಆ್ಯಂಡ್ ಬ್ರಾಹ್ಮಿನ್ ದ ವೈಶ್ಯ, ಆ 3 ಜನದ್ದು ಹೇಗೆ, ಆ್ಯಂಡ್ ದ ಗುಡ್ ಗುರು ಹೌ ಹಿ ಗಿವ್ ಸೊಲ್ಯೂಷನ್ಸ್. ಸೊ ಫ್ರಮ್ ದ 46th ಶ್ಲೋಕ, ಅಂದರೆ ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋರ್ ವಿಷಯ ಗೋಚರೆಯಿಂದ he starts giving the remedy to his students, so called. ಈ ಟರ್ಮ್ ನಲ್ಲಿ ಕ್ಷತ್ರಿಯ ಅಂಡ್ ವೈಶ್ಯಂಗೆ ಹೇಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಅಬೌಟ್ ದ ಭೋಗ, ಸ್ವರ್ಗ, ಅಪವರ್ಗ. ದೆನ್ ಅಫ್ಕೋರ್ಸ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಅವರ್ ಕಾಮನ್ ಹ್ಯಾಬಿಟ್ಸ್ ಲೈಕ್ ಸ್ಲೀಪಿಂಗ್ ಇರ್ಬೋದು, ಹೇಳೋದ್ರಿಂದ ಹಿಡ್ಬೋದು, ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಅದ್ರ ಬೆನಿಫಿಟ್ಸು. ದೆನ್ coming to the rishis, how they have proved themselves greater than the devas because of their upasana, tapas, and ಮನಿಗಿಂತ ಯಾವುದು ಶ್ರೇಷ್ಠ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ. ಬಿಕಾಸ್ ಇದು ಸಾಧನೆ, ಉಪಾಸನೆ ಮತ್ತೆ ತಪಸ್ಸು ಮತ್ತೆ ಸ್ವಾಧ್ಯಾಯ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮನಿ, ಮೇರ್ ಮನಿ. ಅಂಡ್ ಈ ಸಂಸಾರ ಚಕ್ರದಿಂದ ಹೇಗೆ ಅವಳು ಥ್ರೂ ದ 3 ಕ್ಯಾರೆಕ್ಟರ್ಸ್ ಹೇಗೆ ನಮ್ಮ ಇದರಲ್ಲಿ ನಮ್ಮನ್ನ ಇನ್ವಾಲ್ವ್ ಮಾಡಿದಾಳೋ, ಅದೇ ಸಂಸಾರ ಚಕ್ರದಿಂದ ಹೇಗೆ ನಮ್ಮ ದುರ್ಗಾ ಮಾತೆ, ನಮ್ಮ ದುರ್ಗಾ ಅಮ್ಮ ಹೇಗೆ ನಮ್ಗೆ ನಮ್ಮ ಒಳ್ಳೆ ಕರ್ಮಗಳಿಗೆ ರಿಸಲ್ಟ್ಸ್ ಕೊಟ್ಟು ಹೌ ಶಿ ಟೇಕ್ಸ್ ಅಸ್ ಬಿಯಾಂಡ್ ದಿಸ್ ಚಕ್ರ ಅಂತ ತುಂಬಾ ಚೆನ್ನಾಗಿ ಸಮಪ್ ಮಾಡಿದ್ರಾ ಸರ್. ನಿಮ್ಗೆ ಶಿರಸಾ ವಂದನೆ. ಎಲ್ಲಾರ ಪರವಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ನಿಮ್ಗೆ ಶಿರಸಾ ವಂದನೆ ಸಲ್ಲಿಸ್ತೀನಿ. ಅಭಿನಂದನೆಗಳು. And we are very, very extremely grateful for giving this. ನಿಮ್ಮ ಟೈಮ್ ಇಷ್ಟೊಂದು ನಮಗೆ ಕೊಟ್ಟು, ಅದು ಯು ಹ್ಯಾವ್ ಕಮ್ ಫಾರ್ ಎ ವೆರಿ ಬ್ರೀಫ್ ಟೈಮ್ ಫ್ರಮ್ ದ US. I has already introduced to all others. Very knowledgeable presentation. I hope everybody would have benefited from this because he has covered most of the aspects of Durga Saptashati through Upanishads and nam Samskrita texts, ಆಮೇಲೆ ಎಪಿಕ್ಸ್, ಭಗವದ್ಗೀತೆ, ವಿಚ್ ಅದರ್ವೈಸ್ ವಿ ಕೆನಾಟ್ ಕಾಂಪ್ರಹೆಂಡ್. ನಮಗೆ ಒಂದನ್ನು ಓದೋಕ್ಕೆ ಫುಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇವ್ರು ಅಷ್ಟನ್ನು ಓದಿರೋದ್ರಿಂದ ಅದರಿಂದ ಎಲ್ಲ ತಗೊಂಡು ಅದನ್ನ ಸಮೀಕರಿಸಿ ಕ್ರೋಢೀಕರಿಸಿ ನಮಗೆ ಒಳ್ಳೆ ಬ್ಲೆಂಡ್ ಮಾಡಿ ಒಂದೇ ಪ್ಲಾಟರ್ ನಲ್ಲಿ ಕೊಟ್ಬಿಟ್ಟಿದ್ದಾರೆ. ಡಿಫ್ರೆಂಟ್ ಇದು ಮಾಕ್ಟೇಲ್ ತರ ಡಿಫ್ರೆಂಟ್ ಫ್ರೂಟ್ಸ್ ಅಥವಾ ಸ್ವೀಟ್ಸ್ ನ ಒಂದೇ ಪ್ಲೇಟ್ ನಲ್ಲಿ ಹಾಕೊಟ್ಟಂಗೆ ನಮಗೆ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅಪ್ ಟು ಅಸ್ ಟು ಅಬ್ಸಾರ್ಬ್ ಅಂಡ್ ಗೇನ್ ಫ್ರಮ್ ದಿಸ್ ಅಂಡ್ ಟೇಕ್ ಇಟ್ ಫರ್ದರ್ ಅಷ್ಟೇ. ಸೊ ನಾಳೆ ಮತ್ತೆ ಇವ್ರದ್ದು ಸೆಕೆಂಡ್ ಪಾರ್ಟ್ ಸೀರೀಸ್
ದಟ್ ಈಸ್ ಇವತ್ತು ಪ್ರಥಮ ಚರಿತ್ರೆ ಆಯಿತು. ನಾಳೆ ಹಿ ವಿಲ್ ಡೂ ವಿತ್ ದ ರಕ್ಷಾ ಸ್ತೋತ್ರ ಐ ಥಿಂಕ್ ಆ್ಯಂಡ್ ಕಂಟಿನ್ಯೂ ವಿತ್ ದ ಮಧ್ಯಮ ಚರಿತ್ರಂ. ನಾಡಿದ್ದು ಹಿ ವಿಲ್ ಕನ್ಕ್ಲೂಡ್ ವಿತ್ ದ ಉತ್ತಮ ಚರಿತ್ರಂ. Hope everybody will take advantage of this presentation, which is very useful for the present day lives. ನಮಗೆ ಇವಾಗ ಕಲಿಯುಗದಲ್ಲಿ ಇರೋದೇನೆ ಬರೀ ಕಷ್ಟ ಕಾರ್ಪಣ್ಯಗಳು ಅಂತ ಮೋಸ್ಟ್ ಆಫ್ ದಮ್ ವಿಲ್ ಸೇ ವಿ ಹ್ಯಾವ್ ಕಮ್ ಹಿಯರ್ ಫಾರ್ ಸಫರಿಂಗ್ ಅಂತ. ಬಟ್ ವಿ ಶುಡ್ ಟೇಕ್ ಇಟ್ ಇನ್ ದ ಪಾಸಿಟಿವ್. ವಿ ಮೈಟ್ ಹ್ಯಾವ್ ಇನ್ ಡಿಫ್ರೆಂಟ್ ಇಂಟೆನ್ಸಿಟೀಸ್ ಅಂಡ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರ್ಬೋದು. ಬಟ್ ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂದ್ರೆ ದೇವಿ, ಅಮ್ಮ ವಿಲ್ ಟೇಕ್ ಕೇರ್ ಆಫ್ ಅಸ್ ಅಂತ ಆ ಒಂದು ಮನಸ್ಥಿತಿನಲ್ಲಿ ಹೋದ್ರೆ definitely we will all benefit and she will protect us and guide us. When she can do it for the asuras, when she thinks twice to even kill an asura, I think she will go beyond her to protect us, and we are all blessed. Sir, we are blessed, sir, by your lecture. Thank you. So I don't know whether I am doing my homework well given by you, but if any questions are there, because you have been studying any part, anything is there, I will try it, because I cannot read all these things, but especially this one, ಕವಚ ಸ್ತೋತ್ರಂ. ನಮ್ಮ ಬಾಡಿಯಲ್ಲಿ ಏನು ಪಾರ್ಟ್ಸ್ ಇದೆ, ಆ ದೇವತೆ ಯಾವ್ದು ಆಗುತ್ತೆ ಅಂತ 67 ಪಾರ್ಟ್ಸ್ ಇದೆಮ್ಮ. ದಟ್ಸ್ ರಿಯಲಿ ರಿಮಾರ್ಕಬಲ್ ಅಲ್ವಾ? ನಮ್ಗೆ ಗೊತ್ತಿಲ್ಲ ಯಾವ ಪಾರ್ಟ್ಗೆ ಅಧಿಕಾರಿಣಿಯಾಗಿ ಅಮ್ಮವಾರು ಕೂತಿದ್ದಾಳೋ, ನಮ್ಗೆ ಗೊತ್ತಿಲ್ಲ. ಇನ್ನು ಲಲಿತಾ ಸಹಸ್ರನಾಮಂ ಯುಸಿ ಅಸ್ಥಿ ಸಂಸ್ಥಿತ మాంసనిష్ట రక్తము మాంసము ఇవల్ల అన్నీ కూడా చెప్పారు కదా. సో ఇన్ వన్ ఇంటర్ప్రిటేషన్. సో లైక్ దట్ ఐ హావ్ గివెన్ అకేషన్ టు థింక్ ఆన్ దిస్ again. Okay, sir. Continues tomorrow. Okay, so we will conclude this with Mangala by Srimati Parvati. Please. Yeah, Parvati ಅವರೇ ನಿಮ್ದು ಅನ್ಮ್ಯೂಟ್ ಮಾಡಿಕೊಂಡು. ಪಾರ್ವತಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ಹೇಳಿ, ಹೆಂಗಿದೆಯೋ? ಪರವಾಗಿಲ್ವಾ? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು, ತುಂಬಾ ವಿಷಯ ತಿಳ್ಕೊಂಡಂಗಾಯ್ತು. ಗೊತ್ತಿಲ್ಲದೆ ಇರೋದೆಲ್ಲ ತುಂಬಾನೇ ತಿಳಿಸಿದ್ರಿ, ಒಂದೊಂದಕ್ಕೂ ಲಿಂಕ್ ಚೆನ್ನಾಗಿ ಕೊಟ್ರಿ, ತುಂಬಾ ಚೆನ್ನಾಗಿತ್ತು ಸರ್. ಸ್ಟಾರ್ಟ್ ಮಾಡ್ಲಾ ಸುಮನ್? ಮಾಡಿ. ತಾಯಿ ದುರ್ಗೆಯ ನಿಜವನರಿಯುವ ವೀರನಾರೋ ಜಗದಲ್ಲಿ, ತಾಯಿ ದುರ್ಗೆಯ ನಿಜವನರಿಯುವ ವೀರನಾರೋ ಜಗದೊಳು, ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು, ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು, ತಾಯಿ ದುರ್ಗೆಯ ನಿಜವನರಿಯುವ ವೀರನಾರೋ ಜಗದೊಳು, ಶಿವನ ಹೊರತಿನ್ಯಾರು ಅರಿಯರು ಅವಳ ದಿವ್ಯ ಸ್ವರೂಪವಾ, ಶಿವನ ಹೊರತಿನ್ಯಾರು ಅರಿಯರು ಅವಳ ದಿವ್ಯ ಸ್ವರೂಪವಾ, ಪದ್ಮವನದಲ್ಲಿ ಹಂಸರೂಪನ, ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವಾ, ತಾಯಿ ದುರ್ಗೆಯ ನಿಜವನರಿಯುವ ವೀರನಾರೋ ಜಗದೊಳು, ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ, ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ, ಬುದ್ಧಿ ಅರಿತರು ಹೃದಯವರಿಯದು, ಬುದ್ಧಿ ಅರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು, ತಾಯಿ ದುರ್ಗೆಯ ನಿಜವನರಿಯುವ
ಆರೋ ಜಗ ಯದು ಅವಳನು ತಾಯಿ ದುರ್ಗೆಯ ನಿಜವನರಿಯುವ ವೀರನಾರೋ ಜಗದೊಳು. ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಪಾರ್ವತಿ ಅವರೇ. ಥ್ಯಾಂಕ್ ಯು ಸುಮನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.